ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ವತಿಯಿಂದ ಇ ಹೆಲ್ತ್ ಕಾರ್ಯಕ್ರಮದ ಅಡಿಯಲ್ಲಿ ಲಿನಕ್ಸ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಇದು ಕಾಂಟ್ರಾಕ್ಟ್ ಆಧಾರದ ಮೇಲೆ ಈ ಪೋಸ್ಟ್ಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಎಷ್ಟು ಹುದ್ದೆಗಳಿದಾವೆ ಅಂದ್ರೆ ಒಂದು ಪೋಸ್ಟ್ ಸಲುವಾಗಿ ಅರ್ಜಿಯನ್ನು ಕರೆದಿದ್ದಾರೆ ನೋಡಿ. ಇದಕ್ಕೆ ಅರ್ಹತೆ ಕ್ವಾಲಿಫಿಕೇಶನ್ ಏನ್ ಬೇಕು ಅಂದ್ರೆ BE ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಅಥವಾ MCA ಮುಗಿದಿರಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. 3 ವರ್ಷದ ಕ್ಲೌಡ್ ಎನ್ವಿರಾನ್ಮೆಂಟ್ ಮತ್ತು ವಿಂಡೋಸ್ ಬರಬೇಕು. ಲಿನಕ್ಸ್ ರೆಡ್ ಹ್ಯಾಂಡ್ರಲ್ಲಿ ಇವರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಸ್ಯಾಲರಿ ಎಷ್ಟಿರುತ್ತೆ ಅಂದರೆ 75,000 ಮಂತ್ಲಿ. ಓಕೆ, ಲಿನಕ್ಸ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಪೋಸ್ಟ್ ಇದೆ. ಮತ್ತು ಕೊನೆಯ ದಿನಾಂಕ 10 ಜುಲೈ 2025 ನೀವು ಆಫ್ಲೈನ್ ಮೂಲಕ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಎಲ್ಲಿ ಹೋಗಬೇಕು ಅಂದರೆ ಉಪನಿರ್ದೇಶಕರ ಕಚೇರಿ 2ನೇ ಮಹಡಿ ಆರೋಗ್ಯ ಸೌಧ ಮಾಗಡಿ ರಸ್ತೆ 1ನೇ ಕ್ರಾಸ್ ಬೆಂಗಳೂರಿಗೆ ಆಫೀಸ್ಗೆ ಹೋಗಿ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಎಲ್ಲ ನಾನು ಲಿಂಕ್ ಕೊಟ್ಟಿರ್ತೇನೆ. ಅಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಕೇಳಿದ್ದಾರೆ. ಎಲ್ಲ ಆ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಿ ಉಪನಿರ್ದೇಶಕರ ಆಫೀಸಲ್ಲಿ ಸಬ್ಮಿಟ್ ಮಾಡಿ. ಓಕೆ, ಎಲ್ಲ ಫಾರ್ಮ್ ಫಿಲ್ ಅಪ್ ಮಾಡಿ. ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ. ಕ್ಲಿಯರ್ ಆಗಿ ಡೌನ್ಲೋಡ್ ಮಾಡಿಕೊಂಡು ಫಾರ್ಮ್ ಫಿಲ್ ಅಪ್ ಮಾಡಿ. ಓಕೆ, ಇದು ಮುಂದಿನ 31/3/2026 ಕಾಂಟ್ರಾಕ್ಟ್ ಇರುತ್ತೆ. ಇದು ನೋಡಿ ಎಷ್ಟು ದಿನ ಇದೆ ಅಂತ. 31 ಮಾರ್ಚ್ 2026 ಒಪ್ಪಂದದ ಆಧಾರದ ಮೇಲೆ ಹುದ್ದೆಯನ್ನು ಕರೆದಿದ್ದಾರೆ ನೋಡಿ. ಓಕೆ, ಲಾಸ್ಟ್ ದಿನಾಂಕ 10/7/2025 ನೀವು ಈ ಫಾರ್ಮ್ ಫಿಲ್ ಅಪ್ ಮಾಡಬೇಕು ಸಂಜೆ 5 ಗಂಟೆ ಒಳಗಡೆ. ಓಕೆ, ಥ್ಯಾಂಕ್ ಯು.